ಮೂಡಲಗಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ಮಾತ್ರಕ್ಕೆ ಪಾಲಕರ ಜವಾಬ್ದಾರಿ ಮುಗಿಯುವುದಿಲ್ಲ. ಬದಲಾಗಿ ಮಕ್ಕಳಿಗೆ ಮನೆಯಲ್ಲಿ ಉತ್ತಮ ಸಂಸ್ಕಾರ, ಸಂಸ್ಕೃತಿ ಕಲಿಸಬೇಕು. ಅಂತಹ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಎಂದು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಸೋಮವಾರದಂದು ತಾಲೂಕಿನ ಹಳ್ಳೂರು ಗ್ರಾಮದ ಬಸವನಗರ ತೋಟದಲ್ಲಿ ಜರುಗಿದ ದರಿದೇವರ ಹಾಗೂ ಚಕ್ಕಮ್ಮ ದೇವಿಯ ನೂತನ ಕಟ್ಟಡ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸಮಾಜವನ್ನು ಮಾದರಿಯಾಗಿ ತೆಗೆದುಕೊಂಡು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಬದಲಾಗಿ ಪಾಲಕರನ್ನೇ ಮಾದರಿಯಾಗಿ ಸ್ವೀಕರಿಸಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಓದಿ ಅಂಕ ಗಳಿಸುವುದಕ್ಕಿಂತ ಸಮಾಜದಲ್ಲಿ ನಡೆನುಡಿಯ ಮೂಲಕ ಅಂಕ ಗಳಿಸುವುದು ಮುಖ್ಯ ಎಂದು ಹೇಳಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಸಂಸ್ಕೃತಿ ಕಡಿಮೆಯಾಗಿ ಮೊಬೈಲ್ ಸಂಸ್ಕೃತಿ ಹೆಚ್ಚುತ್ತಿದೆ. ಇದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಹೀಗಾಗಿ ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸ ಬೆಳೆಸಬೇಕು ಎಂದು ಸಲಹೆ ನೀಡಿದ ಅವರು, ಜಗತ್ತಿನಲ್ಲಿ ಯಾರ ಋಣ ಬೇಕಾದರೂ ತೀರಿಸಬಹುದು, ಆದರೆ ಹೆತ್ತ ತಾಯಿಯ ಋಣ ಯಾರಿಂದಲೂ ತೀರಿಸಲು ಸಾಧ್ಯವಿಲ್ಲ. ನಮ್ಮನ್ನು ಹೊತ್ತು ಹೆತ್ತು ಸಾಕು ಸಲಹಿ ದೊಡ್ಡವರನ್ನಾಗಿ ಮಾಡಿದ ನಮ್ಮ ತಂದೆ ತಾಯಂದಿರನ್ನು ಅವರ ಕೊನೆಗಾಲದಲ್ಲಿ ಪ್ರೀತಿ, ವಿಶ್ವಾಸ, ಗೌರವ, ಆದರಾತಿಥ್ಯದಿಂದ ನೋಡಿಕೊಳ್ಳಬೇಕು ಎಂದರು. ನಮ್ಮ ಸಂಪ್ರದಾಯ ಮತ್ತು ಆಚಾರಗಳನ್ನು ಬಿಟ್ಟು ದಾರು ಕುಡಿದು ಮಟನ್ ತಿಂದು ದೇವಸ್ಥಾನದಲ್ಲಿರುವ ಮೂರ್ತಿಗಳನ್ನು ವಿಸರ್ಜನೆ ಮಾಡಿ ದೇವಸ್ಥಾನದ ಕೆಡವಿ ಎಂದು ಹೇಳುತ್ತಿರುವ ಸ್ವಾಮಿಗಳ ಗ್ಯಾಂಗ್ ಇದ್ದು, ಆ ಗ್ಯಾಂಗ್ಗೆ ಕಳೆದ 2 ತಿಂಗಳಿಂದ ಬಡಿಗೆ ತಗೊಂಡು ಬೆನ್ನು ಹತ್ತಿದ್ದೀನಿ ಎಂದು ಮತ್ತೆ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹುಲಚಂದಿಯ ಮಾಳಿಂಗರಾಯ ಮಹಾರಾಜ, ಹಳ್ಳೂರದ ಸಿದ್ದಾರೂಢ ಮಠದ ಶಿವಾನಂದ ಸ್ವಾಮೀಜಿ, ಜಕನೂರು ಕುಚನೂರು ಕಮರಿಮಠದ ಸಿದ್ದಲಿಂಗ ದೇವರು, ಲಿಂಗನೂರದ ಶಿವಪುತ್ರ ಸ್ವಾಮೀಜಿ, ಆಲಗೂರದ ದರಿದೇವರ ಮಠದ ಶಾಂತಮೂರ್ತಿ ಲಕ್ಷ್ಮಣಮುತ್ಯ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಇವು ದೇವ್ರು ಯಾಕಾದ್ರು ಹೆಂಗಾದ್ರು ಇಂಥ ಒಂದು ಜರ ಮನ್ಯಾಗ ಕುಂತ್ಕೊಂಡು ಚರ್ಚೆ ಮಾಡ್ರಿ, ಮಕ್ಕಳಿಗೆ ಕಿವಿ ಮ್ಯಾಗ ಬೀಳಿ. ಕೇರಳದಾಗ 2.5 ಲಕ್ಷ ಹುಡುಗಿಯರು ಮನೆ ಬಿಟ್ಟು ಓಡಿ